ಎರಡನೇದು ಬಂದು ಮನು ಸರ್ ರಿಲೀಸ್ ವೇಟ್ ಮಾಡ್ತಾ ಇದ್ದಾರೆ. ನಾನು ಆಕ್ಚುಲಿ ಅವ್ರ ಹತ್ರ 3 ಪ್ರಶ್ನೆ ಕೇಳಬೇಕು. ಏನು ಅಂದ್ರೆ ಅವ್ರನ್ನ ಆಡಿಯೋ ವೈರಲ್ ಆಗಿತ್ತು. ಆಕ್ಚುಲಿ ನಮ್ಮ ಬಾಸ್ ಆಕ್ಚುಲಿ ಡಿ ಬಾಸ್ ಅಭಿಮಾನಿಯಾಗಿ, ನಮ್ಮ ದೊಡ್ಡ ಮನೆ ಅಭಿಮಾನಿಯಾಗಿ ಹಾಗೂ ನಮ್ಮ ಧ್ರುವಣ ಅಭಿಮಾನಿಯಾಗಿ ಕೇಳೋದು ಅಂದ್ರೆ ಆ ವಿಡಿಯೋ ನಿಜಾನೇ ಆಗಿದ್ರೆ ಸಿನಿಮಾ ನೆಕ್ಸ್ಟ್ ವೀಕ್ ಅವಾಗ ಬಿಡಲ್ಲ. ಅದು ಅವ್ರದೇ ಎಲ್ಲ ವಾಯ್ಸು ಬೇರೆ ವಾಯ್ಸು ಅಂದ್ರೆ ಒಂದು ಪ್ರೂಫ್ ಬೇಕು ನಮಗೆ. ನಮ್ಮ ದರ್ಶನ್ ಸರ್ ಮನೆಗಾಗ್ಲಿ, ನಮ್ಮ ಶಿವಣ್ಣ ಮನೆಗಾಗ್ಲಿ ಅಥವಾ ನಮ್ಮ ಧ್ರುವಣ ಮನೆಗಾಗಿ ಒಂದು ಫೋಟೋ ಕ್ಲಾರಿಫಿಕೇಶನ್ ಕೊಟ್ರೆ ದರ್ಶನ್ ಸರ್ ಫ್ಯಾನ್ಸ್ಗಳಾಗ್ಲಿ, ನಮ್ಮ ಶಿವಣ್ಣ ಫ್ಯಾನ್ಸ್ ಆಗಲಿ, ದೊಡ್ಡ ಮನೆ ಫ್ಯಾಮಿಲಿ ಆಗಲಿ, ಯಾರೇ ಆಗಲಿ ಮನು ಸರ್ ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದಾರೆ. ಇನ್ನು ಬೇರೆ ಲೆವೆಲ್ ತಗೊಂಡು ಹೋಗ್ತೀವಿ. ಯಾಕಂದ್ರೆ ದರ್ಶನ್ ಸರ್ ಫ್ಯಾನ್ ಆಗಲಿ, ದೊಡ್ಡ ಮನೆ ಫ್ಯಾಮಿಲಿ ಆಗಲಿ ಯಾವತ್ತು ನಂಬಿರೋ ಯಾರು ಕೈ ಕೊಟ್ಟಿಲ್ಲ. ಆಯ್ತಾ, ಇವತ್ತು ಯಾರೇ ನಿಮ್ಮ ಫ್ಯಾನ್ ಇಂಡಿಯಾ ಸ್ಟಾರ್ಗಳಿದ್ದಾರೆ ಎಲ್ಲರೂ ದೊಡ್ಡ ಮನೆ ಫ್ಯಾಮಿಲಿಂದಾನೆ ಬಂದಿರೋದು, ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದಾನೆ ಬಂದಿರೋದು. ನಾನು ಕೇಳೋದು ಒಂದೇ ಮಾತು, ಮನು ಅವರು ಇಷ್ಟು ಕ್ಲಾರಿಟಿ ಕೊಟ್ಬಿಟ್ರೆ ಕುಲದಲ್ಲಿ ಕೇಳೋದು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಾವು ಸಪೋರ್ಟ್ ಮಾಡ್ತೀವಿ. ಇದೇ ನಮ್ಮ ಡಿ ಬಾಸ್ ಸಪೋರ್ಟ್ ಫ್ಯಾನ್ಸು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಡಿ ಬಾಸ್ ಸರ್. ಆಕ್ಚುಲಿ ಖಂಡಿತ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಮನು ಸರ್ ಆಕ್ಚುಲಿ ಕೇಳಬೇಕಾಗಿತ್ತು. ಈ ಪ್ರಶ್ನೆ ಕೇಳಬೇಕು ಅಂತ ನಾನು ಸ್ಟೋರಿದಾಗ ಬಂದಿದ್ದೆ ಸರ್. ಶಿವಣ್ಣ ನಮ್ಮ ಅಪ್ಪ ಕಾಲದಲ್ಲಿ, ನನ್ನ ಕಾಲದಲ್ಲಿ, ನನ್ನ ಮಗನ ಕಾಲದಲ್ಲೂ ಶಿವಣ್ಣನೇ ಹೀರೋ. ಅವ್ರು ಆವತ್ತು ಕೂಡ ಚೇಂಜ್ ಆಗಲ್ಲ. ದರ್ಶನ್ ಸರ್ ನೋಡ್ಕೊಂಡು ಬೆಳೆದವ್ ನಾನು ಆಕ್ಚುಲಿ. ಆಯ್ತಾ, ದರ್ಶನ್ ಸರ್ ಫ್ಯಾನ್ಸ್ ಆಗಿ ದೊಡ್ಡ ಮನೆ ಫ್ಯಾಮಿಲಿ ಕೇಳೋದು ಒಂದೇ. ಅವ್ರು ಮಾಡಿ ತಪ್ಪೋ ಇರೋ ದಟ್ ಇಸ್ ಸೆಕೆಂಡ್ರಿ. ಬಟ್ ಆ ಕ್ಲಾರಿಟಿ ಕೊಟ್ಬಿಟ್ರೆ ಫ್ಯಾನ್ಸ್ಗಳು ನಿಮ್ಮ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಸರ್. ಯಾಕಂದ್ರೆ ನಾವು ಕಾಮಿಡಿ ಜಿ ಕನ್ನಡ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಈ ಕ್ಲಾರಿಟಿ ಕೊಡಿ ದಯವಿಟ್ಟು. ಯಾಕಂದ್ರೆ ಸಿನಿಮಾ ಕಥೆ ಚೆನ್ನಾಗಿದೆ. ಅಷ್ಟಿದ್ದೀರ ಕನ್ನಡ ಸಿನಿಮಾ 3ನೇ ವಾರ ಹೋಗೋದು ಅಷ್ಟು ಸುಲಭ ಅಲ್ಲ. ಇದನ್ನ ಹೈಲೈಟ್ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇದಕ್ಕೆ ನಂಗೆ ಆನ್ಸರ್ ಬೇಕು. ಆನ್ಸರ್ ಕೊಟ್ಟರೆ ಸಿನಿಮಾ ಇನ್ನು 2 ವಾರ ಮುಂದಕ್ಕೆ ಹೋಗೋದು ಅಂತ ಹೇಳ್ತೀನಿ. ಜೈ ದೊಡ್ಡ ಮನೆ, ಜೈ ಡಿ ಬಾಸ್.